ನಮಸ್ಕಾರ. ನಾನು ವಿನುತಾ ಹೆಗ್ಡೆ ವಿಶ್ವಾವಣಿ ಸಿರ್ಸಿಯಿಂದ. ಇಲ್ಲಿ 4 ದಿನಗಳ ಕಾಲ ಬೇಡರ ವೇಷ ಅನ್ನುವಂಥ ಕಾರ್ಯಕ್ರಮ ನಡೆಯುತ್ತೆ. ಇದು ನಮ್ಮ ಇಡೀ ರಾಜ್ಯದಲ್ಲೇ ವಿಶೇಷವಾದಂತಹ ಬೇಡರ ವೇಷ ನಮ್ಮ ಸಿರ್ಸಿಯಲ್ಲಿ ನಡೆಯುತ್ತೆ. ಈಗಾಗಲೇ 1 ದಿನದಿಂದ ಆರಂಭ ಆಗಿದೆ. ತಮಟೆ ಸದ್ದು ಕೇಳ್ತಾ ಇದೆ ಎಲ್ಲ ಕಡೆಯೂ ಕೂಡ. ಇವಾಗ ಇಲ್ಲಿ ನಾವೇನು ನೋಡಿದ್ದೀವಿ, ಎಲ್ಲರೂ ಕೂಡ ಬಣ್ಣ ಹಚ್ಕೊಂಡು ಒಂದೊಂದು ಹೊತ್ತುಗಳ ಕಾಲ, ಅಂದರೆ ಒಂದು 5 ರಿಂದ 6 ಗಂಟೆಗಳ ಕಾಲ ಇಲ್ಲಿ ವೇಟ್ ಮಾಡ್ತಾರೆ ಬಣ್ಣ ಹಚ್ಕೊಂಡು. ಬಣ್ಣ ಎಲ್ಲ ಕೂಡ ಪೇಂಟ್ ಹಚ್ಕೊಂಡಿರೋದು ಎಲ್ಲವೂ ಕೂಡ ಡ್ರೈ ಆಗಬೇಕು, ಒಣಗಬೇಕು. ಒಣಗಿದ ಮೇಲೆ ಅವರು ಕುಣಿಯೋದಕ್ಕೆ ಹೋಗ್ತಾರೆ. ಅಂದರೆ ನಾವು ಬೇಸಿಕ್ಕಾಗಿ ಇವರು ಎಷ್ಟು ಕಷ್ಟಪಟ್ಟು ನಮಗೆ ಅಲ್ಲಿ ನೋಡೋದಕ್ಕೆ ಖುಷಿ ಕೊಡುವಂಥದ್ದು ಅಂತ ಸಾಂಪ್ರದಾಯಿಕವಾಗಿ ಏನನ್ನು ಅವರು ಪ್ರದರ್ಶನ ಮಾಡ್ತಾರೆ, ಅದರ ಹಿಂದಿನ ಕಷ್ಟ ಏನು ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಇದು ನಮ್ಮ ಸಿರ್ಸಿ ನಗರದ ಮಾರಿಕಾಂಬ ದೇವಸ್ಥಾನದ ಪಕ್ಕದಲ್ಲಿ ಇರುವಂಥದ್ದು. 2 ವರ್ಷಕ್ಕೊಮ್ಮೆ ಮಾರಿಕಾಂಬ ದೇವಸ್ಥಾನದ ಜಾತ್ರೆ ನಡೆಯುತ್ತೆ. ಜಾತ್ರೆ ನಡೆದ ಮಾರನೆಯ ವರ್ಷದಿಂದ ಬೇಡರ ವೇಷ ಶುರುವಾಗುತ್ತೆ. 4 ದಿವಸ ಬೇಡರ ವೇಷ ಆರಂಭ ಆಗಿ 4ನೇ ದಿನದಲ್ಲಿ ಬಣ್ಣದ ಓಕುಳಿಯನ್ನು ಆಡಿ ಇದಕ್ಕೆ ಮುಕ್ತಾಯವನ್ನು ಹಾಡಲಾಗುತ್ತೆ. ನನ್ನ ಹೆಸರು ಸಚಿನ್ ಅಂತ. ಮಾರಿಕಾಂಬ ದೇವಸ್ಥಾನದಿಂದ ಆಗ್ತಾಯಿದ್ದೀನಿ. ಇದು 2ನೇ ದಿವಸದಿಂದ ಆಗ್ತಾಯಿದ್ದೀನಿ. ಇಲ್ಲಿಂದ ದೇವಿಕೆರೆ ತನಕ ಹೋಗಿ ರಿಟರ್ನ್ ಮಾರಿಕಾಂಬ ದೇವಸ್ಥಾನದಿಂದ ಬರೋದು. ಮಾರಿಕಾಂಬ ದೇವಸ್ಥಾನದಿಂದ ಶುರು ಆಗುತ್ತೆ. ಆಮೇಲೆ CP ಬಜಾರು, ದೇವಿಕೆರೆ ಮತ್ತು ರಿಟರ್ನ್ ಮಾರಿಕಾಂಬ ದೇವಸ್ಥಾನ ಮುಕ್ತಾಯ ಆಗುತ್ತೆ. 3:30-4 ಗಂಟೆ ಆಗುತ್ತೆ. ನನ್ನ ಹೆಸರು ಗಣೇಶ್ ಪೂಜಾರಿ ಅಂತ. ನಾವು ಮರತೆಕೊಪ್ಪ
ಕುಂಬ್ರಿ ತಗ್ಗು ಪುಟ್ಟನ ಮನೆಯಿಂದ ನಾವು ಪ್ರತಿ ವರ್ಷವೂ ಬೇಡ ವೇಷ ಹಾಕ್ತಾರೆ. ಆ ಬೇಡ ವೇಷದಲ್ಲಿ ಈ ವರ್ಷ ನಾವು ಈಗ ಬಂಡಿ ಅಂತ ಮಾಡಿದ್ವಿ. ಬಂಡಿಯಲ್ಲಿ ಒಂದು ಯಾವುದೋ ಸಂದೇಶ ಕೊಡಬೇಕು ಅಂತ ಹೋದಾಗ ನಮ್ಮ ಕನ್ನಡದ ವಿಚಾರದಲ್ಲಿ ಇಮ್ಮಡಿ ಪುಲಕೇಶಿ ಅವರು ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ನಮ್ಮ ಕನ್ನಡ ಮನೆತನಗಳನ್ನು ಉತ್ತರದಿಂದ ದಕ್ಷಿಣ ಪಥೇಶ್ವರ ಅಂತಲೇ ಹೆಸರು ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಉತ್ತರದಿಂದ ಆಲ್ಮೋಸ್ಟ್ ನಮ್ಮ ಟೋಟಲಿ ದಕ್ಷಿಣ ಭಾರತವನ್ನು ಮತ್ತು ಅಫ್ಘಾನಿಸ್ತಾನ ತನಕ ಆಳಿದರು. ಅವರ ಒಂದು ಅವ್ರು ಏನು ಮಾಡಿದರು ಅನ್ನೋದನ್ನು ಇನ್ನೂ ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡದ ರಾಜರ ಬಗ್ಗೆ ತಿಳಿಸಬೇಕು ಅನ್ನೋ ಒಂದು ಇವಾಗ ಎಲ್ಲ ಕಡೆಯೂ ನಡೀತಾ ಇದೆ. ಅದೇ ಥರ ನಾವು ಕೂಡ ನಮ್ಮ ಕುಂಬ್ರಿ ತಗ್ಗು ಗೆಳೆಯರ ಬಳಗದಿಂದ ಈ ವರ್ಷ ಇಮ್ಮಡಿ ಪುಲಕೇಶಿ ಅವರ ಪಾತ್ರವನ್ನು ನಾನು ಹಾಕಬೇಕು ಅಂತ ಮಾಡಿಕೊಂಡು ಮಾಡಿದ್ದೀವಿ. ನಾವು ಈಗ ಮೇಕಪ್ ಒಂದು ನಾಲ್ಕೂವರೆಗೆ ನಾವು ಮೇಕಪ್ ಮಾಡ್ಕೊಂಡಿದ್ದು. ನಮ್ದು ಇವಾಗ ಸ್ಟಾರ್ಟ್ ಮಾಡೋದು 7ರಿಂದ 7:30 ಆಗುತ್ತೆ ಅನಿಸುತ್ತೆ. ನಾವಲ್ಲಿಂದ ಹೊರಟ ಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು 2 ಗಂಟೆ ಮುಗಿಬೋದು. ನಾವು ಮರಾಠಿಕೊಪ್ಪ ಕುಂಬ್ರಿ ತಗ್ಗುವಿಂದ ಹೊರಟ್ರೆ ಮುಗಿಸೋದಂಗೆ CP ಅಶ್ವಿನ್ ಸರ್ಕಲಿಂದ ನಟರಾಜ್ ರೋಡಿಂದ CP ಬಜಾರಿಂದ ಬಸ್ ಸ್ಟ್ಯಾಂಡ್ ಮುಖ್ಯವಾಗಿ ಮಾರಿಗುಡಿ ಹೋಗ್ತೀವಿ. ಮಾರಿಗುಡಿಯಿಂದ ಅಲ್ಲಿಂದ ಬಂದುಬಿಟ್ಟು ಮತ್ತೆ ವಾಪಸ್ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಒಟ್ಟು ನಾವು ಮುಗಿಯೋ ತನಕ 2:30-3 ಗಂಟೆ ಆಗುತ್ತೆ ಅನಿಸುತ್ತೆ. ಇದು ನಾವು ಇವಾಗ ಏನು ಈ ಪಾತ್ರ ಹಾಕಿ ಈ ನಮ್ಮ ಟ್ಯಾಬ್ಲೋ ಮಾಡ್ತಾ ಇದ್ದೀವಿ, ಕಾರಣ ಒಂದೇ, ಕನ್ನಡಿಗರಿಗೆ ಕನ್ನಡದ ರಾಜರುಗಳ ಬಗ್ಗೆ ಇನ್ನೂ ತಿಳ್ಕೋಬೇಕು, ಅದು ಯಾಕೆ ಮಾಡ್ತಿದ್ದೀವಿ ಅನ್ನೋದು ಅರ್ಥ ಮಾಡ್ಕೋಬೇಕು ಒಂದು ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ. ಕಿರಿಯ ಶಿಕ್ಷಕರು. ನನ್ನ ಮನೆ ವಿವೇಕಾನಂದ ನಗರ. 1992ರಿಂದ ವಿವೇಕಾನಂದ ಯುವಕ ಮಂಡಳ ಅಂತ ಕಟ್ಕೊಂಡು ನಾವು ಬೇಡ್ರ ವೇಷವನ್ನು ಆಚರಣೆ ಮಾಡ್ತಾ ಬಂದಿದ್ವಿ. ಮೊದಲಿಗೆ ನಮ್ಮ ತಮ್ಮ ಇಲ್ಲಿಂದ ಬೇಡ್ರ ವೇಷ ಪಾತ್ರಧಾರಿಯಾಗಿ ವರ್ಕ್ ಮಾಡ್ತಾಯಿದ್ದ ರಾಜೇಶ್ ಕಿರಿಯ ಶಿಕ್ಷಕರು ಹೇಳ್ಬಿಟ್ಟು, ಅವನಿಗೆ ಸತತ 3 ಸರಿ ಬೇಡ್ರ ವೇಷ ಪಾತ್ರ ನಿರ್ವಹಿಸಿ ನಂತರ ಮ್ಯಾರೇಜ್ ಆಯಿತು, ಬಂದ್ ಮಾಡಿಸಿದ್ವಿ. ಇವಾಗ ನನ್ನ ಮಗ ಯಕ್ಷಗಾನ ಕಲಿತಾ ಇದ್ದಾರೆ ಕಳೆದ 5 ವರ್ಷದಿಂದ. ಯಕ್ಷಗಾನದ ಜೊತೆಯಲ್ಲಿ ಈಗ ಬೇಡ್ರ ವೇಷನೂ ತಾನು ಮಾಡಬೇಕಂತ ಕಳೆದ 2 ವರ್ಷದ ಹಿಂದಿಂದ ತಾನು ಬೇಡ್ರ ವೇಷ ಕುಣಿಬೇಕು ಅಂತ ಹೇಳ್ತಾ ಇದ್ದ. ಆದರೆ ನಾನು ಚಿಕ್ಕವನಿದ್ದಿ ಬೇಡ ಅಂತ ಕೇಳಿದೆ. ಈ ಸರಿ ತುಂಬ ಹಠ ಮಾಡಿದ್ದಾನೆ. ನಾವು ಬಟ್ಟಲೆಲ್ಲ ಕೇಳಿಬಿಟ್ಟು ಭಟ್ರು ಅಡ್ಡಿಲ್ಲ ಹಾಕಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಹೀಗಾಗಿ ಈ ಸರಿ ಅವನ ಆಸೆ ಏನಿದೆ ಅದರ ಪ್ರಕಾರ ಬೇಡ್ರ ವೇಷವನ್ನು ಮಾಡ್ತಾಯಿದ್ದೀವಿ ಈ ಭಾಗದಿಂದ. ಅವನಿಗೆ ಸಹಾಯಕರಾಗಿ ಅತಿ ಉತ್ಸಾಹದಿಂದ 6ನೇ ತರಗತಿ ಓದ್ತಿರುವಂಥ ಉಳ್ವೇಶ್ ಎಸ್ ಲೆಕ್ಕದನ ಅನ್ನೋರು ಮತ್ತು ಕುಮಾರ್ ಶರಣ್ ಮಾರುತಿ ದೊಲ್ಲೇನಂತ ಅವರು ಸಹ ಭಾಳ ಉತ್ಸಾಹದಿಂದ ಅವನಿಗೆ ತಾನು ಹಗ್ಗವನ್ನು ಹಿಡಿತೀನಿ ಸಹಾಯಕರಾಗಿ ಅಂತ ಹೇಳಿ ಉತ್ಸಾಹದಿಂದ ಮುಂದೆ ಬಂದಿದ್ದಾರೆ. ಅವರಿಗೂ ಸಹ ನಾವು ಸಹಕಾರ ಕೊಟ್ಬಿಟ್ಟು ಅವನ ಜೊತೆಯಲ್ಲಿ ಈ ಬೇಡ್ರ ವೇಷಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸ್ತೇವೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಸತೀಶ್ ಗುಡಿಗಾರ್ ಅಂತ KHB. ನನ್ನ ಹೆಸರು ಸತೀಶ್ ಗುಡಿಗಾರ್ ಅಂತ. ಇಲ್ಲೇ ಪಕ್ಕದಲ್ಲಿ KHB ಕಾಲನಿ ಆಗುತ್ತೆ. ಸುಮಾರು 45 ವರ್ಷದಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ. ಸುಮಾರು ನನ್ನ ಬಣ್ಣದ ಈ ಕೆಲಸವನ್ನು ಸಾಧಾರಣ ಒಂದು 30 ವರ್ಷದಿಂದಲೂ ಸಣ್ಣ ವಯಸ್ಸಿನಲ್ಲೇ ಪ್ರಾರಂಭಿಸಿದ್ದೀನಿ. ನಮ್ಮ ಅಜ್ಜ ಮಾವ ಎಲ್ಲ ಮಾಡ್ತಿದ್ರು. ಅವರ ಒಂದು ನೋಡ್ಕೊಳ್ತಾನೆ ಈಗ ತುಂಬ 30 ವರ್ಷದಿಂದ ಇದನ್ನು ಬಣ್ಣ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಈ ಬೇಡ್ರ ವೇಷದ ಬಣ್ಣ ಹೀಗೆ ಹಚ್ಚಬೇಕು ಅನ್ನುವಂಥ ಪದ್ಧತಿ ಇದೆಯಾ? ಪದ್ಧತಿ ಇದೆ. ದೇವರಲ್ಲಿ ಒಂದು ಇದೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಅದು ಚಿತ್ರ ಬಿಡಿಸೋದು ನಾವು ಮೊದಲಿಂದ ಒಂದು ಸಾಂಪ್ರದಾಯಿಕವಾಗಿ ಬೆಳೆಸ್ಕೊಂಡ್ಬಂದಿದ್ದೀವಿ. ಇದೆಲ್ಲ ಬಣ್ಣ ಮಾಡೋದೆಲ್ಲ ಮುಖದ ಮೇಲೆ ಇದೇ ಥರ ಚಿತ್ರ ಬಿಡಿಸಬೇಕು ಅನ್ನುವಂಥದ್ದು ಸಾಂಪ್ರದಾಯಿಕ ಇದೆಯಾ? ಹೇಗೂ ಬಿಡಿಸ್ಬೋದು, ಕಾಣುವ ಹಾಗೆ ಅದನ್ನು ಮಾಡ್ತೀವಿ. ಅದನ್ನು ಉಗ್ರವಾಗಿ ಬರೋ ಹಾಗೆ ಅದನ್ನು